ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಮ್ಮ ಅಣ್ಣವ್ರ ಮನೇಲಿದ್ದೀನಿ. ಸೊ ನಮ್ಮ ಅಣ್ಣನ ಮನೆಯಲ್ಲಿರುವಂಥ ಒಂದು ಫುಲ್ ಡೇ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಬೆಳಗ್ಗೆ ಬೇಗನೆ ಎದ್ದೇಳ್ಬಿಟ್ಟು, ಅಂದರೆ 8:30 ಆಗಿಬಿಟ್ಟಿದೆ ಎದ್ದೇಳೋಷ್ಟಿಗೆ. ಎದ್ದೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು, ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಅಲ್ಲೇ ಪೂಜೆ ಮಾಡ್ತೀನಿ ನಮ್ಮ ಅಣ್ಣವ್ರ ಮನೆಯಲ್ಲೇ. ಸೊ ರಂಗೋಲಿ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ಸೊ ಅದಕ್ಕೆ ಒಂದು ವೀಡಿಯೋ ತಗೊಂಡೆ. ಅದಾದ ನಂತರ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ. ದೇವ್ರ ಮನೆಯಲ್ಲಿ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಸಾಮಾನೆಲ್ಲ. ಸೊ ಈಗ ಪೂಜೆಗೆ ರೆಡಿ ಮಾಡ್ತಿದ್ದೀನಿ. ತುಂಬ ಮಳೆ ಆಗಿರೋದ್ರಿಂದ ಹೂ ಥರ ಕೂಡ ಆಗಿರಲಿಲ್ಲ. ಅದಕ್ಕೋಸ್ಕರ ತುಳಸಿ ಗಿಡ ಒಂದಿತ್ತು, ಸ್ವಲ್ಪ ತುಳಸಿನ ಕಿತ್ಕೊಬಂದು ದೇವ್ರಿಗೆ ಇಟ್ಬಿಟ್ಟು ಸೊ ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಹೊತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಹಾಗೆ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಕೂಡ ಮಾಡಿದರು. ಸೊ ಚಿತ್ರಾನ್ನ ಗೊಜ್ಜು ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಏಕೆಂದರೆ ನನಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ. ಇನ್ನು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂದರೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಅಂತ ಹೇಳಿ ರೆಡಿಯಾಗಿಬಿಟ್ಟು ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಹೋಗ್ತಾ ಇದ್ವಿ. ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ, ತುಂಬಾ ಸುಸ್ತಾಗ್ತಾಯಿತ್ತು. ಒಂದು 15 ಡೇಸ್ ಆಯ್ತೇನೋ ಈಚೆ ಬಂದು. ಫುಲ್ ಸುಸ್ತಾಗ್ತಾಯಿತ್ತು. ಆದರೂ ಅವ್ರು ಸರ್ಪ್ರೈಸ್ ಕೊಡೋಣ ಅಂಥೇಳಿ ಕೇಕ್ ಆರ್ಡ್ರ್ ಮಾಡೋಕ್ಕೆ ಅಂಥೇಳಿ ಇಬ್ಬರು ಕೂಡ ಹೋಗ್ತಾ ಇದ್ವಿ. ಅಲ್ಲಿ ಲಿಫ್ಟ್ ಬೇರೆ ಇತ್ತಲ್ವ, ಲಿಫ್ಟಲ್ಲಿ ಬಂದ್ವಿ. ಸೊ ನಮ್ಮಮ್ಮನೂ ಕೂಡ ಬರ್ತಿದ್ದಾರೆ ನನ್ನ ಜೊತೆಗೆ. ಸೊ ಸ್ವಲ್ಪ ದೂರದಲ್ಲಿ ಇತ್ತು. ಇನ್ನು ಅಡಿಗೆ ಬಂದು ನೈಟ್ ಡಿನ್ನರ್ಗೆ ಬಂದು ಇವತ್ತು ಪಲಾವು ಈ ಥರ ಸ್ವಲ್ಪ ವೆರೈಟೀಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಸೊ ನಮ್ಮ ಅಮ್ಮನಿಗೂ ಹುಷಾರಿಲ್ಲ, ನನಗೂ ಸ್ವಲ್ಪ ಹುಷಾರಿದ್ದಿಲ್ಲ. ಅದಕ್ಕೋಸ್ಕರ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಪಲಾವ್ ಕೂಡ ರೆಡಿ ಮಾಡ್ತಿದ್ವಿ. ಸ್ವಲ್ಪನೇ ಮಾಡ್ತಿದ್ವಿ, ಯಾರು ಅಷ್ಟೊಂದು ತಿನ್ನಲ್ಲ. ಅದಕ್ಕೋಸ್ಕರ ಅಕ್ಕಿ ಕೂಡ ನೆನೆಸ್ಬಿಟ್ಟಿದ್ವಿ. ಸೊ ಇದು ಪಲಾವ್ಗೆಲ್ಲ ರೆಡಿಯಾಗಿದೆ. ಇನ್ನು ಕುದಿದ್ರೆ ಅಕ್ಕಿ ಹಾಕಿಬಿಟ್ಟು ಪಲಾವ್ ಮಾಡೋದು. ಜೊತೆಗೆ ವೈಟ್ ರೈಸು ಮತ್ತು ರಸಮ್ ಮಾಡಿದ್ದೀವಿ. ಅದಾದ ನಂತರ ಜಾಮೂನ್ ಮಾಡಿದ್ದಾರೆ, ಸ್ವೀಟು. ಸೊ ಸ್ವೀಟ್ ಇಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಜಾಮೂನ್ ಮಾಡಿದರು. ಪಾಯಸ ಏನು ಬೇಡ, ಜಾಮೂನ್ ಇದೆ ಅಲ್ವಾ ಸಾಕು ಅಂತ ಹೇಳಿದರು. ಮತ್ತು ರಾಯ್ತ ಮಾಡಿದ್ದೆ, ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ತೊರೆದ್ಬಿಟ್ಟು ರಾಯ್ತ ಮಾಡಿದ್ದೆ. ಅದಾದ ನಂತರ ಪಲ್ಯ, ಒಂದು ಹೆಸರು ಕಾಳು ಪಲ್ಯ ಮಾಡಿದ್ದೆ. ಇದೆಷ್ಟು ನಾನು ಮಾಡಿದೆ. ಪಲಾವ್ ಬಂದು ನಮ್ಮ ಅತ್ತಿಗೆನೇ ಮಾಡಿದ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಮತ್ತು ರಸಮ್ ಅವಳು ಇಕ್ಕದ್ಲು. ಸೊ ಟೊಮೆಟೊ ರಸಮ್ ಮಾಡಿದ್ದೀವಿ. ಅದಾದ ನಂತರ ವೈಟ್ ರೈಸು, ಅದಾದ ನಂತರ ಪಲಾವ್, ಇಷ್ಟೊಂದು ಐಟಮ್ಸ್ ಮಾಡಿದ್ವಿ. ನಂತರ ಹಪ್ಪಳ ಕೂಡ ಮಾಡಿದ್ವಿ. ಸೊ ಪಲಾವ್ ಕೂಡ ರೆಡಿ ಆಯಿತು. ಡಿನ್ನರ್ಗೆಲ್ಲನೂ ಕೂಡ ರೆಡಿ ಆಯಿತು. ಮತ್ತು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಿದ್ವಿ, ಏಕೆಂದರೆ ಫಸ್ಟ್ ಟೈಮ್ ಮಾಡ್ಕೊತ ಇದ್ರೆ. 5 ವರ್ಷ ಆಗಿದೆ ಅವ್ರದ್ದು ಮದುವೆ ಆಗಿ, ಒಂದು ಸರಿನೂ ಮಾಡ್ಕೊಂಡಿಲ್ಲ ಅಂತೆ. ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ರು ಅಷ್ಟೇ. ಸೊ ಇವತ್ತು ನಾನು ಅಲ್ಲೇ ಇದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಅದಾದ ನಂತರ ವೈಟ್ ರೈಸ್ ಕೂಡ ಆಯಿತು. ಇನ್ನು ಟೈಮ್ ಆಯಿತು ಎಲ್ಲರೂ ಬರೋಕ್ಕೆ, 9:30 10 ಗಂಟೆ ಆಗುತ್ತೆ ಅಂಥೇಳಿ ತಿಂದುಬಿಡೋಣ ಅಂಥೇಳಿ ತಿಂತಾಯಿದ್ದೀವಿ. ನಮ್ಮಮ್ಮನೂ ಕೂಡ ತಿಂತಾ ಇದ್ದಾರೆ. ಸೊ ವಿಡಿಯೋ ನೋಡಿ ಅಂದರೆ ಆ ರೀತಿ ನೋಡ್ತಿದ್ದಾರೆ. ಇನ್ನು ನಮ್ಮಮ್ಮ ಕೂಡ ಊಟ ಮಾಡ್ತಾಯಿದ್ರಲ್ವ, ಹಾಗೆ ವಿಡಿಯೋ ತಗೊಂಡೆ. ವಿಡಿಯೋ ಕರೆಕ್ಟಾಗಿ ನೋಡಿ ಅಂದರೆ ನೋಡ್ತಿದ್ದೀನಿ ನೋಡು ಅಂತೇಳಿ ತಿಂತಾಯಿದ್ದಾರೆ. ಸೊ ಅದಾದ ನಂತರ ನನಗೂ ಕೂಡ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅಷ್ಟೇ ಬಡಿಸ್ಕೊಂಡಿದ್ದೀನಿ. ಸ್ವಲ್ಪ ಪಲಾವ್ ಮತ್ತು ರಾಯ್ತ, ಅದಾದ ನಂತರ ಸ್ವಲ್ಪ ಪಲ್ಯ ಹಾಕ್ಕೊಂಡಿದ್ದೀನಿ. ಸೊ ವೈಟ್ ರೈಸು ಮತ್ತು ರಸಮ್ ಏನು ಬೇಡ, ನನಗೆ ಇಷ್ಟೇ ಸಾಕು ಅಂತೇಳಿ ಇಷ್ಟೇ ತಗೊಂಡು ಊಟ ತಿಂತಾಯಿದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ಕೂಡ. ಅದಾದ ನಂತರ ಊಟ ಮುಗಿಸ್ಕೊಂಡು ಕೂತ್ಕೊಂಡೆ. ಅದಾದ ನಂತರ 3 ಕೇಕ್ ಬಂತು. ನಾವು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ರೆ ಅವರೇ ನಮ್ಗೆ ಸರ್ಪ್ರೈಸ್ ಕೊಟ್ಟರು. ಸೊ ನಮ್ಮ ಅಣ್ಣ ಅವರು ಕೂಡ ಒಂದು ಕೇಕ್ ತಂದಿದ್ದರು. ಅದಾದ ನಂತರ ನಾನು ಒಂದು ಕೇಕ್ ತೊಗೊಂಡು ಬಂದೆ, ಮತ್ತು ನಮ್ಮ ಅಣ್ಣ ಫ್ರೆಂಡ್ ಅವರು ಒಂದು ಕೇಕ್ ತೊಗೊಂಡು ಬಂದಿದ್ದಾರೆ. ಸೊ 3 ಕೇಕ್ ಆಯಿತು ಒಟ್ಟಿನಲ್ಲಿ. ಈಗ ಕೇಕ್ ಎಲ್ಲ ರೆಡಿ ಮಾಡಿ, ಅಂದರೆ ಬಾಕ್ಸಲ್ಲಿ ತೆಗೆದುಬಿಟ್ಟು ಇಟ್ಟಿದ್ದೀವಿ. ಇನ್ನೆಲ್ಲ ಕೂಡ ಬಂದರು, ಅಂದರೆ ಆ ಒಂದು ಅಪಾರ್ಟ್ಮೆಂಟಲ್ಲಿ ಇರುವಂತಹ ಎಲ್ಲ ಫ್ರೆಂಡ್ಸು ಕೂಡ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡಿದ್ದಾರೆ. ನಾನು ಕೂಡ ಹಾಗೆ ವಿಡಿಯೋ ತಗೊಳ್ತಾ ಇದ್ದೆ, ಇನ್ನು ಕೆಲವರು ಬರಬೇಕಿತ್ತು ಅಂಥೇಳಿ. ಸೊ ಎಲ್ಲರೂ ಬಂದಾದಮೇಲೆ ಕೇಕ್ ಕಟ್ಟಿಂಗು ಕೂಡ ಇತ್ತು. ನೋಡಿ ಇವರಿಬ್ಬರೇ, ನಮ್ಮ ಅಣ್ಣ ಮತ್ತು ಅತ್ತಿಗೆ. ಅವಳು ನಮ್ಮ ಮಾವ ಮಗಳೇ, ನನಗಿಂತ ಚಿಕ್ಕವಳು. ಸೊ ಅತ್ತಿಗೆ ಅಂತ ಕರೆಯಲ್ಲ, ಬರೀ ತೇಜು ಅಂತ ಕರಿತೀನಿ ಅಷ್ಟೇ. ಇನ್ನು ಕೇಕ್ ಕಟ್ಟಿಂಗ್ ಕೂಡ ನಡೀತಾ ಇದೆ. ಹ್ಯಾಪಿ ಬರ್ಡೇ ಆಯ್ತು.
ಬಟ್ ಅದು ಕನೆಕ್ಟ್ ಮಾಡಬೇಕಿತ್ತು ನೋ ಇವಾಗ ಮೊಬೈಲ್ ಕನೆಕ್ಟ್ ಮಾಡ್ಬೋದು ಹೌದಾ ಇದೊಂದು 3 ಜನ 3 ತಂದಿದ್ದಾರೆ తక్కువ తినబెట్టప్పుడు ప్రేమ ఎక్కువ ఉంది నీకు చూడు పెద్దగా వేరే తీసుకుంటాడు తినకూడదనే ನಮ್ಮ ತೇಜು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ, ಏಕೆಂದರೆ ಇಷ್ಟು ವರ್ಷದಿಂದ ಮಾಡಿಕೊಂಡೇ ಇಲ್ಲ ಎಷ್ಟು ಗ್ರ್ಯಾಂಡಾಗಿ. ಸೊ ಇದೇ ಫಸ್ಟ್ ಟೈಮ್ ಅಂತೇಳಿ. ಸೊ ನಾನು ಕೂಡ ಅಲ್ಲಿದ್ದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಮಾಡೋಣ ಅಂತೇಳಿ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಇದೆಷ್ಟೆಲ್ಲೂ ಮಾಡಿದೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು. ಸೊ ಇನ್ನು ಕೇಕ್ ಕಟ್ಟಿಂಗ್ ಮಾಡಿ ಎಲ್ರಿಗೂ ತಿನ್ನಿಸ್ಕೊತ ಇದ್ದೀವಿ. ಇವಾಗ ಇವರಿಗೆ 5 ವರ್ಷ ಆಗೋಗಿ 6ನೇ ವರ್ಷಕ್ಕೆ ಬೀಳ್ತಾ ಇದೆ. ಸೊ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ಲು. ನಮ್ಮಮ್ಮ ಕೂಡ ಎಲ್ಲನೂ ಕೂಡ ರೆಡಿ ಮಾಡಿದರು, ಅಂದರೆ ಅಡುಗೆ ಎಲ್ಲ ಅವರೇ ಮಾಡಿದ್ದೆ, ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡೋಕ್ಕೆ. ಅದಾದ ನಂತರ ನೋಡಿ ವಿಡಿಯೋ ಬೇರೆಯವ್ರಿಗೆ ತೆಗಿಲಿಕ್ಕೆ ಕೊಟ್ಟರೆ ಸರಿಯಾಗಿ ತೆಗ್ದಿರಲಿಲ್ಲ. ಹಾಗೆ ಫೋಟೋಸ್ ಕೂಡ ತಗೊತಾ ಇದ್ದೀವಿ ಎಲ್ಲರೂ ಕೂಡ. ಈ ಬಿಲ್ಡಿಂಗಲ್ಲಿರೋರನ್ನೇ ಎಲ್ಲರನ್ನೂ ಕರೆದುಬಿಟ್ಟು ಸೆಲೆಬ್ರೇಟ್ ಮಾಡ್ಕೊತ ಇರೋದು. నీ ఫోటోలో తీసిన తిరిపేదో అట్లే అట్లా తినిపించాను. ఒక్కరు కెమెరా చూస్తలేదు, అప్పుడు ఇంకా చూస్తారు. కెమెరా చూడండి, మీరు కేక్ చూడండి. ಹೋಗಿ ಸರ್ ನೀವು ಹೋಗಿ ಹೋಗಿ ಇದಂతా ತಿನ್ನೇసుకోవాలి ಸರ್ ಸೆಲೆಕ್ಟ್ ಇದ್ದಿಲ್ಲ ಅದು ಬಿಟ್ಕೊಬಿಡಿ. చూస్తాను నేను చుట్టాను బట్ నాకేమో మరి అది చేస్తాను. కెమెరా చూడండి. ಎಲ್ಲ ಫ್ರೆಂಡ್ಸ್ ಅನೇಸಾ ನಿನ್ಗೊಂದು ಫೋಟೋ ಇರೋದು ಎತ್ಕೊಂಡಾದ್ರೂ ಅದಾದ ನಂತರ ನಾನು ಕೂಡ ಹೋಗಿ ಕೇಕ್ ತಿನ್ನಿಸ್ದೆ. ಫಸ್ಟಿಗೆ ನನಗೆ ತಿನ್ನಿಸ್ತಾರೆ ಅಥವಾ ನಮ್ಮ ಅಣ್ಣನಿಗೆ ತಿನ್ನಿಸೋಣ ಅಂತೇಳಿ ನೋಡ್ತಾಯಿದ್ವಾ, ಹಾಗೆ ಸರ್ಪ್ರೈಸಾಗಿ ನಮ್ಮ ಅಣ್ಣನಿಗೆ ತಿನ್ನಿಸ್ಬಿಟ್ಟೆ. ಸೊ ಇದೇನಾಗ್ತಾ ಇದ್ದೀವಿ. ಅದಾದ ನಂತರ ನೋಡಿ ರಿಂಗ್ ಕೂಡ ತಗೊಂಡು ಬಂದಿದ್ದಾರೆ, ಅವಳಿಗೆ ಗಿಫ್ಟ್ ಕೊಟ್ಟಿದ್ದು, ಮತ್ತು ಅವಳು ಕೂಡ ಅಷ್ಟೇ ನಮ್ಮ ಅಣ್ಣನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗೆ ತಗೊಂಡು ಬಂದಿದ್ರಲ್ವ, ಇಬ್ಬರು ಕೂಡ ರಿಂಗ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟಿದ್ದೀವಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಹೊತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.